ಹಾಯ್ ಫ್ರೆಂಡ್ಸ್, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿನ ಪ್ರೀತಿಯ ನಮಸ್ಕಾರಗಳು. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದು ತನ್ನ ಜನರಿಗೆ ಸುವಾರ್ತೆಯನ್ನು ಸಾರುವಾಗ ತನ್ನ ಜನರಿಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟರು. ಅವುಗಳಲ್ಲಿ ಒಂದು ಲೂಕನು ಬರೆದಂತಹ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 35ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ ಎಂದು. ನಮ್ಮ ವೈರಿಗಳಿಗೆ ನಾವು ಉಪಕಾರ ಮಾಡುವಂಥದ್ದು ಅಲ್ಪವಾದ ಕಾರ್ಯವಲ್ಲ. ಏಕೆಂದರೆ ಉಪಕಾರ ಮಾಡುವುದಕ್ಕಿಂತ ಅವ್ರು ನಾವು ಪ್ರೀತಿಸುವಂಥದ್ದು ಮೊದಲನೇ ಕಾರ್ಯವಾಗಿರುತ್ತೆ. ನಮ್ಮನ್ನು ನಿಂದಿಸುವವನು, ನಮ್ಮನ್ನು ಯಾಲಿಸುವವರನ್ನು, ನಮ್ಮನ್ನು ದುಃಖಪಡಿಸುವವರನ್ನು ಮನಪೂರ್ವಕವಾಗಿ ಪ್ರೀತಿಸುವಂಥದ್ದು ಕಷ್ಟಕರವಾಗಿರುತ್ತೆ. ಅದು ಯಾವಾಗ ಸಾಧ್ಯವೆಂದರೆ ನಾವು ಏಸು ಕ್ರಿಸ್ತರ ಬಳಿಯಲ್ಲಿದ್ದು ಏಸು ಕ್ರಿಸ್ತರು ನಮ್ಮಲ್ಲಿರುವಾಗಲೇ ಈ ಕಾರ್ಯ ಸಾಧ್ಯವಾಗುತ್ತೆ. ಹಾಗಾಗಿ ನಾವು ಯಾವಾಗ ಆತನ ಮಕ್ಕಳಾಗಿರುತ್ತೇವೆ, ಯಾವಾಗ ಆತನನ್ನು ನಾವು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡು ಪ್ರತಿನಿತ್ಯ ಆತನೊಂದಿಗೆ ಜೀವಿಸುತ್ತೇವೆ, ಆವಾಗ ಯೇಸು ಕ್ರಿಸ್ತರು ನಮ್ಮ ವೈರಿಗಳನ್ನು ಪ್ರೀತಿಸುವಂಥ ಹೃದಯವನ್ನು ನಮಗೆ ಕೊಡುತ್ತಾರೆ. ಹಾಗಾಗಿ ನಾವು ಪ್ರತಿದಿನ ಆತನ ಜೊತೆಯಲ್ಲಿ ಇದ್ದು ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ ಈ ಭೂಯಾತ್ರೆಯಲ್ಲಿ ಇರುವಂಥ ಅನೇಕ ವೇದನೆಗಳು, ಕಷ್ಟಗಳು, ನಿಂದೆಗಳು, ನಮ್ಮನ್ನು ಹೀಯಾಳಿಸುವವರನ್ನು ಎಲ್ಲವನ್ನು ನಾವು ಜಯಿಸಿ ಜಯಶಾಲಿಗಳಾಗಿ ಜೀವಿಸಲು ಸಾಧ್ಯವಾಗುತ್ತೆ. ಧನ್ಯವಾದಗಳು.